ಕುರುಬೂರಿನಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಮೂಲಕ ವಿಶೇಷ ಪೂಜೆ. ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುನೇಶ್ವರ ಸ್ವಾಮಿ 7 ಅಕ್ಕದೇವತೆಗಳ ಆಂಜನೇಯ ಸ್ವಾಮಿ, ಶನೇಶ್ವರ ಸ್ವಾಮಿ ಮತ್ತು ನಾಗದೇವತೆಗಳಿಗೆ ಗುರುಪೌರ್ಣಿಮೆಯ ಅಂಗವಾಗಿ ವಿವಿಧ ರೀತಿಯ ಧಾರ್ಮಿಕ ಕೈಂಕರ್ಯಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಂತರ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಸೇವಾ ಟ್ರಸ್ಟ್ನ ನೂತನವಾಗಿ ಪ್ರಾರಂಭಿಸಿದ ಪದಾಧಿಕಾರಿಗಳು ಮಾತನಾಡಿ, ಟ್ರಸ್ಟನ್ನು ಪ್ರಾರಂಭಿಸಬೇಕೆಂದು ಸುಮಾರು 4-5 ವರ್ಷಗಳಿಂದ ಮಾತನಾಡುತ್ತಿದ್ದೆವು. ಆದರೆ ಆ ಒಂದು ಕಾಲ ಇಂದು ಕೂಡ ಬಂದಿದ್ದು, ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಸೇವಾ ಟ್ರಸ್ಟ್ ಮುಖಾಂತರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಾಯಾರ್ಥಕವಾಗಿ ಈ ಒಂದು ದೇವಾಲಯ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಹ ತೊಡಬೇಕಾಗಿದ್ದು, ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೀವೆಂದು ತಿಳಿಸಿದರು. ನಂತರ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಭಗವಂತ ಬೇಡದ ಭಕ್ತರಿಗೆ ಉತ್ತಮ ಫಲ, ಸಂಪತ್ತು ಹಾಗೂ ಆರೋಗ್ಯ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಎಲ್ಲ ನಿರ್ದೇಶಕರು, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥವರು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶಿವಕುಮಾರ್, ಉಪಾಧ್ಯಕ್ಷರಾದ ರೆಡ್ಡಪ್ಪ, ಖಜಾಂಚಿ ಆನಂದ್, ಕಾರ್ಯದರ್ಶಿ ನಾಗೇಶ್, ಪದಾಧಿಕಾರಿಗಳಾದ ಮುನಿರಾಜಪ್ಪ, ಚಿಕ್ಕದಾಸಪ್ಪ, ಮುನಿನಾರಾಯಣಪ್ಪ, ನಾರಾಯಣಸ್ವಾಮಿ, ಶಿವಣ್ಣ, ನರೇಶ್, ಆನಂದ್, ಎಗ್ರೈಸ್ ಶ್ರೀನಿವಾಸ್, ವೆಂಕಟೇಶ್, ವನೇಶ್, ರತ್ನಮ್ಮ, ಪ್ರೇಮ, ಮಂಜುಳಾ, ರೆಡ್ಡಮ್ಮ, ವೆಂಕಟಸ್ವಾಮಿ, ಕಾವಲಗಾನಹಳ್ಳಿ ಮುನಿನಾರಾಯಣಪ್ಪ, ಮಂಜುನಾಥ್, ವಕೀಲರು ಹಾಗೂ ಗ್ರಾಮಸ್ಥರು, ಸುತ್ತಮುತ್ತಲಿನ ಮುಖಂಡರು ಉಪಸ್ಥಿತರಿದ್ದರು. ಮುನಿಯಪ್ಪನವರ ಕುಟುಂಬಸ್ಥರು ಮತ್ತು ರಾಜಪ್ಪ, ರತ್ನಮ್ಮದ ಅರ್ಚಕರು, ಅವರ ಕುಟುಂಬಸ್ಥರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದರು, ಈ ಗ್ರಾಮಸ್ಥರ ನೆರವಿನೊಂದಿಗೆ ಸುತ್ತಮುತ್ತಲ ಗ್ರಾಮಸ್ಥರ ಎಲ್ಲ ಸಹಕಾರದೊಂದಿಗೆ ಈ ದೇವಾಲಯವನ್ನು ನಿರ್ಮಿಸಿ, ಜೊತೆಗೆ ಈ ದೇವಸ್ಥಾನದ ಪೂಜೆ ಕೈಂಕರ್ಯಗಳನ್ನು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀರಿ. ಜೊತೆಗೆ ಪ್ರತಿ ವರ್ಷ ನವರಾತ್ರಿ ಉತ್ಸವವನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ನವರಾತ್ರಿಗಳ ಪೂಜೆಗಳು ಮತ್ತು 9 ನವರಾತ್ರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಅದೇ ರೀತಿ ಈ ದೇವಸ್ಥಾನ ಇದೇ ರೀತಿ ಇಲ್ಲಿ ಸ್ಟಾಪ್ ಆಗಿರೋ ಮುಂದೆ ಸಾಮಾಜಿಕ ಮುಖಿಯಾಗಿ, ಅದೇ ರೀತಿ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ, ಈ ಮುನೇಶ್ವರ ಸ್ವಾಮಿ ದೇವಾಲಯದ ಟ್ರಸ್ಟಿನ ಶ್ರೇಯೋಭಿವೃದ್ಧಿಗಾಗಿ ಗ್ರಾಮಸ್ಥರ ನೆರವು, ಸುತ್ತಮುತ್ತಲ ಗ್ರಾಮಸ್ಥರ ನೆರವು, ಅದೇ ರೀತಿ ಕೆಲವು ಗಣ್ಯರ ಸಹಕಾರದೊಂದಿಗೆ ಹಾಗೂ ಈ ಗ್ರಾಮದ ಹಿರಿಯರು ಮತ್ತು ಈ ಮುನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟನ್ನು ಪ್ರಾರಂಭ ಮಾಡಬೇಕು ಅಂತ ಸುಮಾರು 4-5 ವರ್ಷಗಳ ಹಿಂದುಗಡೆಯಿಂದ ನಾವು ಅನ್ಕೊತಾ ಇದ್ದೀರಿ. ಬಟ್ ಅದು ಕೂಡಿ ಬರಲಿಲ್ಲ. ಇವಾಗ ಈ ಸುಸಂದರ್ಭ ಕಾರಣ ಏನಂದ್ರೆ, ಇವತ್ತು ಒಂಥರ ಇತಿಹಾಸ ಮರಳಾಗದಂಥ ದಿವಸ. ಕಾರಣ ಏನಂತಂದ್ರೆ, ಇವತ್ತು ಗುರು ಪೌರ್ಣಿಮೆ. ಪ್ರತಿಯೊಬ್ಬರು ಈ ಗುರು ಇದ್ದೀರಿ. ಅದೇ ರೀತಿ ನಾವು ಇವತ್ತು ಕುರುಬೂರು ಗ್ರಾಮದಲ್ಲಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿರೋದಲ್ಲದೆ, ಇವತ್ತು ಪ್ರಪ್ರಥಮವಾರಿಗೆ ಇವತ್ತಿನ ದಿವಸ ನಾವು ಈ ಮುನೇಶ್ವರ ಸ್ವಾಮಿ ದೇವಾಲಯದ ಟ್ರಸ್ಟನ್ನು ಪ್ರಾರಂಭ ಮಾಡಿ, ಅದೇ ರೀತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಖಜಾಂಚಿಯವರಿಗೆ, ಅದೇ ರೀತಿ ಸರ್ವ ಸದಸ್ಯರುಗಳಿಗೂ ಹಾಗೂ ಇಲ್ಲಿ ನಡೆಸಿದ ಎಲ್ಲ ಸರ್ವ ಸದಸ್ಯರುಗಳಿಗೂ ಅಧಿಕಾರ ವಹಿಸ್ತಾ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರೋಂಥ ಎಲ್ರಿಗೂ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು. ಪದಗ್ರಹಣ ಅಂತಾರೆ ಈ ಒಂದು ವಿಚಾರನ. ಅಧಿಕಾರ ಪದಗ್ರಹಣ ಅಂದರೆ ಏನು ಇವರಿಗೆ ಜವಾಬ್ದಾರಿ ಒಪ್ಪಿಸುವಂಥ ಈ ಟ್ರಸ್ಟ್ನ ದೇವಸ್ಥಾನದ ಟ್ರಸ್ಟ್ ಏನು ಸ್ಟಾರ್ಟ್ ಆಗಿದೆ, ಅದಕ್ಕೆ ಪದಗ್ರಹಣವನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು, ಇದು ಯಶಸ್ವಿಯಾಗಿ ಕೈಗೊಂಡಿದೆ. ಅದೇ ರೀತಿ ಈ 8 ವರ್ಷಗಳ ಸತತ ಅವರು ಪರಿಶ್ರಮ ಮತ್ತು ಅವರ ದೇವರಲ್ಲಿ ಮಾಡಿದಂಥ ಕೈಂಕರ್ಯಗಳಾಗಲಿ, ಅವರು ಮಾಡ್ತಾ ಇದ್ದ ಸಮಾಜಮುಖಿ, ಇನ್ನು ಮುಂದೆ ಇಲ್ಲಿಗೆ ನಿಲ್ಲದಿರ ಮುಂದೆ ಸಮಾಜಕ್ಕಾಗಲಿ, ಶಾಲಾ ಆಗಲಿ, ಸ್ಕೂಲ್ ಆಗಲಿ, ಅಥವಾ ಯಾವುದಾದ್ರೂ ಬಡವರು ಆಗಲಿ, ಯಾರಾದರೂ ಈ ಅನಾಥರಾಗಿರಲಿ, ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿರಲಿ, ಪ್ರತಿಯೊಬ್ಬರಿಗೂ ಈ ಟ್ರಸ್ಟ್ ಮುಖಾಂತರ ಮಾರ್ಗದರ್ಶಿ ಆಗಬೇಕು. ಅದು ವಯೋವೃದ್ಧರಾಗಿರ್ಬೋದು, ವಯಸ್ಸಾಗಿರೋದಿರ್ಬೋದು, ಅನಾಥ ಮಕ್ಕಳಾಗಿರ್ಬೋದು, ಮತ್ತು ಅದೇ ರೀತಿ ಈ ತಂದೆ ತಾಯಿ ಬಿಟ್ಟಿರೋಂಥ ಅಂದರೆ ಈ ಮಕ್ಕಳು ಬಿಟ್ಟಿರೋಂಥ ಅನಾಥ ಏನಿರ್ತಾರೆ, ಪೇರೆಂಟ್ಸ್ ಏನಿರ್ತಾರೆ, ವೃದ್ಧರು, ವೃದ್ಧರು ಏನಿರ್ತಾರೆ, ಅವ್ರಿಗಾಗಲಿ ಈ ನಮ್ಮ ಒಂದು ಗ್ರಾಮಕ್ಕೆ ಸೀಮಿತ ಆಗಬಾರದು. ಈ ಟ್ರಸ್ಟ್ ಮುಖಾಂತರ ಪ್ರತಿಯೊಬ್ಬರಿಗೂ ಅವಲಂಬಿತವಾಗಿ ಬರ್ತಾರೆ ಅವ್ರಿಗೆ ಎಲ್ರಿಗೂ ಸಹಕಾರ ಆಗಬೇಕು.
ಒಂದು ಮಾರ್ಗದರ್ಶಿ ಆಗಬೇಕು. ಏನು ಈ ಸಮಾಜದಲ್ಲಿ ಯಾವ ರೀತಿ ಈ ಎಂತ ತುಂಬ ಈ ಒಂಥರ ಆಘಾತ ಕಾರ್ಯಗಳು ನಡೀತಾ ಇದ್ದಾವೆ, ಜನಕೃತಿಗಳು ನಡೀತಾ ಇದ್ದಾವೆ, ಅದನ್ನು ನಿವಾರಿಸ್ಕೊಂಡು ಯಾವ ರೀತಿ ಮುಂದ್ಗಡೆ ಸಾಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಟ್ರಸ್ಟ್ನ ಮುಖಾಂತರ ಯಾವ ರೀತಿ ಒಂದು ಸಹಕಾರ ಮಾಡಿಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಈ ಸರ್ವ ಸದಸ್ಯರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತಲವರು ಯಾರೇ ಆಗಿರಲಿ ಈ ಟ್ರಸ್ಟ್ನ ಮುಖಾಂತರ ಇದನ್ನ ಮುಂದೆ ಇದನ್ನ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೋರ್ತಾ ಈ ಒಂದು ಇದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಗ್ರಾಮಕ್ಕೆ ಹೆಸರು ಕೀರ್ತಿ ಈ ಬರೀ ಒಂದು ಗ್ರಾಮಕ್ಕೆ ಸೀಮಿತವಾಗಬಾರ್ದು, ತಾಲೂಕು ಆಗಲಿ, ಜಿಲ್ಲೆ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಕರ್ನಾಟಕದಲ್ಲೇ ಆಗಲಿ, ಇಡೀ ದೇಶದಲ್ಲೇ ಒಂದು ಹೆಸರುವಾಸಿ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ನನ್ನ ಸಣ್ಣ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇದ್ರ ಬಗ್ಗೆ ಏನಾದರೂ ವಿಚಾರ ಗೊತ್ತಿರೋರು ಹೇಳ್ಬೋದು. ಸಮಯ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಮ್ಮ ವಕೀಲರು ಗ್ರಾಮಸ್ಥರಾಗಿರ್ಬೋದು ಮಂಜನವ್ರು ಯಾರು ಮಾತಾಡಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತಾರೆ. ನಮ್ಮ GM ನಾರಾಯಣಸ್ವಾಮಿ ಅವರು ಇದಕ್ಕೆ ರೂವಾರಿಗಳು, ಇದಕ್ಕೆ ಭಾರಿ ಸಂಚಾಲಕರು, ಇವ್ರಿಗೆ ಇರುವಂಥ ಒಂದು ಹಿತನುಡಿಗಳನ್ನು ಆಡಬೇಕಂತ ಹೇಳ್ಬಿಟ್ಟು ಈ ಟ್ರಸ್ಟ್ನ ಬಗ್ಗೆ ಹಿತನುಡಿಗಳನ್ನ ಆಡಬೇಕಂತ ಹೇಳ್ಬಿಟ್ಟು GM ನಾರಾಯಣಸ್ವಾಮಿ ಅವರಿಗೆ ಕೇಳ್ಕೊಂಡು ಮಾಗಡಿ ತಾಲೂಕು ಕುರುಬೂರು ಗ್ರಾಮದ ಓಂ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯ ಸೇವಾ ಟ್ರಸ್ಟ್ರಿಂದ ಈಗ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸಂಚಾಲಕರು, ಖಜಾಂಚಿಗಳು, ಕಾರ್ಯದರ್ಶಿಗಳು ಎಲ್ಲ ಆಗಮಿಸಿದ್ದಾರೆ. ಅವ್ರಿಗೆಲ್ರಿಗೂ ಸ್ವಾಗತ ಆಗಿದೆ. ಈ ಕುರುಬೂರು ಗ್ರಾಮ ಅಂದರೆ ಕೃತಿಯುಗ, ದ್ವಾಪರಯುಗ, ಕಲಿಯುಗ 3 ಯುಗಗಳಿಂದ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಎರಡೂ ಜಿಲ್ಲೆಗಳು ಒಂಥ ವೈಕುಂಠದ ಜಿಲ್ಲೆಗಳಾಗಿವೆ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ವೈಕುಂಠದ ಜಿಲ್ಲೆಗಳು. ಏಕೆಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.